ನಮಸ್ಕಾರ. 11ನೇ ತಾರೀಕು ಒಂದು ವಕೀಲರ ಚುನಾವಣೆ ಜರುಗ್ತಾ ಇದೆ. ಅದರಲ್ಲಿ ನಮ್ಮ ಭಾಗದಿಂದ ಸ್ಪರ್ಧಿಸುತ್ತಿರುವ ಗುಪ್ತಲಿಂಗ್ ಪಾಟೀಲ್ ಅವರಿಗೆ ಕ್ರಮ ಸಂಖ್ಯೆ 34ರ ಮೇಲೆ ಮೊದಲ ಪ್ರಾಶಸ್ತ್ಯ ಮತ ನೀಡಿ ಚುನಾಯಿಸಬೇಕು ಅಂತ ಹೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ನನ್ನ ಜೊತೆ ಅವರು ಕೆಲಸ ಮಾಡಿದ್ದಾರೆ 5 ವರ್ಷ. ಒಳ್ಳೆಯ ಸಾಮಾಜಿಕ ಸಂಬಂಧ ಹೊಂದಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಕೊಂಡಿಯಾಗಿ ಕೆಲಸ ಮಾಡ್ತಾರೆ ಅನ್ನುವ ನಂಬಿಕೆ ನಮಗಿದೆ. ಅದಕ್ಕೆ ಕಲ್ಯಾಣ ಕರ್ನಾಟಕದ ಎಲ್ಲ ಮತದಾರರು ಮೊದಲ ಪ್ರಾಶಸ್ತ್ಯ ಮತ ನಮ್ಮ ಅಭ್ಯರ್ಥಿಯಾದಂಥ ಗುಪ್ತಲಿಂಗ್ ಪಾಟೀಲ್ ಅವರಿಗೆ ನೀಡಿದರೆ, ಆರಿಸಿ ಬಂದರೆ ಈ ಭಾಗದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದಂತೆ ನಾವು ನಂಬ್ಕೊಂಡಿದ್ದೇವೆ. ಅದನ್ನು ನಾವು ಈ ಮೂಲಕ ಘೋಷಣೆ ಕೂಡ ಮಾಡಿದ್ದಾರೆ ಅವರು ತಮ್ಮ ಮ್ಯಾನಿಫೆಸ್ಟೋದಲ್ಲಿ. ಅದಕ್ಕೆ ಆದ್ಯತೆ ಮೇರೆಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ಗುಪ್ತಲಿಂಗ್ ಪಾಟೀಲ್ ಅವರಿಗೆ ನೀಡಿದ್ರೆ ಈ ಭಾಗದಿಂದ ಒಳ್ಳೆಯ ವ್ಯಕ್ತಿಯನ್ನು ರಾಜ್ಯ ಪರಿಷತ್ಗೆ ಕಳಿಸಿದಂತಾಗುತ್ತೆ. ಎಲ್ಲ ಅರ್ಹ ವಕೀಲರ ಮತದಾರರು ತಪ್ಪದೆ ಮೊದಲ ಪ್ರಾಶಸ್ತ್ಯ ನೀಡಿ ಉಳಿದವರಿಗೂ ಕೂಡ ವಂಚಿತಗೊಳಿಸದಂತೆ ಕಲ್ಯಾಣ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಆರ್ಚಿಸ್ತರಲು ಸಹಕರಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಅವರು 3-4 ನಿಗಮ ಮಂಡಳಿಯ ವಕೀಲರಿದ್ದಾರೆ. ಆಮೇಲೆ ಮಾಜಿ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ಭಾಗದ ಹೈಕೋರ್ಟ್ ಮತ್ತು ಜಿಲ್ಲಾ ವಕೀಲರ ಸಮಸ್ಯೆಗಳು ಅವರಿಗೆ ಅರಿವಿಗಿದೆ. ಬಗೆಹರಿಸುವಲ್ಲಿ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಅದಕ್ಕೆ ತಪ್ಪದೆ ಅವರಿಗೆ ಆದ್ಯತೆ ಮೇಲೆಗೆ ಚುನಾಯಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ. ಅವರ ಅವಧಿಯಲ್ಲಿ ಕೆಲಸ ಕಾರ್ಯ ಮಾಡಿದ್ದು ನಿಮ್ಗೆಲ್ಲರಿಗೂ ಗುರ್ತಿದ್ದೇ ಇದೆ. ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಹೇಳುವುದು ಈ ಸ್ವಾರ್ಥದ ಲಕ್ಷಣ ಆಗ್ತದೆ. ಮತದಾರರು ತಾವು ಪ್ರಜ್ಞಾವಂತರಿದ್ರಿ. ಹಿಂದಿನ ಎಲ್ಲ ಅಧ್ಯಕ್ಷರ ಕಾರ್ಯವನ್ನು ಪರಿಗಣಿಸಿ ಇವರಿಗೆ ಮೊದಲ ಆದ್ಯತೆ ನೀಡಬೇಕು ಅಂತ ಕೇಳ್ಕೊತೇನೆ. ವಿನೋದ್ ಕುಮಾರ್ ಜನವರಿ, ಕಲ್ಯಾಣ ಕರ್ನಾಟಕ ಯುವ ನ್ಯಾಯವಾದಿಗಳ ಹಿತರಕ್ಷಣಾ ಹೋರಾಟ ಸಮಿತಿಯ ಅಧ್ಯಕ್ಷ.